ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ. ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ. ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ. ಅಧಿಕಾರ ನಿರಾಕರಿಸಿದವರೆಲ್ಲ ಅಥೇಯ ಶಿವಿಗಳಾಗುವರಿನಯ್ಯ. ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ಧೈರ್ಯ ಸಿದ್ದೇಶ್ವರ ನನ್ನ ಹೆಸರುವರೆಲ್ಲ ನೀವಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಒಂದು ಮುಖ್ಯವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಮಹೇಶ್ ಗೌಡರು ಮತ್ತು ಬಸವರಾಜ ಶಾಸ್ತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲಿ ತಾನೇ ಕ್ಷೇತ್ರದಲ್ಲಿ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಆಯಿತು. ಲಕ್ಷ ಲಕ್ಷ ಜನ ಅಲ್ಲಿ ಬಂದಿದ್ದರು ಅಂತ ಹೇಳಿದರು. ಇದು ಇನ್ನೂ ಎಷ್ಟು ದಿವಸ ಆಯ್ತು? 20 ದಿವಸ ಆಗಿರ್ಬೇಕಾಗಿ 15 ದಿನ ಆಯ್ತು. ಮತ್ತಿನ್ನೊಂದು 15 ದಿನದಾಗ ಶಾಬಾದ್ದಾಗ ಒಂತೇರದ, ಭರ್ತಬಾದ್ದಾಗ ಒಂತೇರದ, ತಿರುಗೋದಾಗ ಒಂತೇರದ, ಅಲ್ಲಿ ಹಂಗೆ ಜನ ಇರ್ತಾರೆ. ಯಾಕೆ ವಿಶ್ವಾರಾಧ್ಯರ ಕ್ಷೇತ್ರದಲ್ಲಿ ತಿಂಗಳೊಪ್ಪತ್ತಿನಲ್ಲಿ ಆದ್ರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾರ. ಅಲಂಕಾರ ಲಕ್ಷ ಲಕ್ಷ ಇರ್ತಾವ. ಮಾತು ಬೇರೆ. ಇದರ ಒಳಾರ್ಥ ಏನಂತ ಕೇಳಿದಾಗ ಪೂರ್ವದಲ್ಲಿ ಹೇಳಿದೆ, ವಿಶ್ವಾರಾಧ್ಯರು ಜಾತಿ ಮತ ಪಂಥ ಪಂಗಡ ಎನ್ನದೆ. ಇವತ್ತು ಒಂದೊಂದು ಸಂಪ್ರದಾಯ ಗುಡಿ ಗುಂಡಾರ ಮತ್ತು ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಅಲ್ಲೆಲ್ಲಿ ಒಂದೊಂದು ಜಾತಿ ಜನಾಂಗದವರು ಹೋಗ್ತಿರ್ತಾರ. ಸತ್ ಸಂಪ್ರದಾಯದವರು ಒಂದೊಂದು ಗುಂಪಿನವರು ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಿರ್ತಾರ. ಅವೆರಡೋದಕ್ಕಿಂತ ವಿಪರ್ಯಾಸ ವ್ಯತ್ಯಾಸ ಏನಂತ ಕೇಳಿದ್ರೆ, ಎಲ್ಲ ಜಾತಿ ಜನಾಂಗವನ್ನು ಎಲ್ಲಿ ನೋಡ್ಬೇಕಂದ್ರೆ ನಮ್ಮ ವಿಶ್ವಾರಾಧ್ಯ ಅನ್ನುವಂಥ ಹೆಸರಿನಲ್ಲಿ ನಾವು ನೋಡುವಂಥವ್ರಾಗ್ತೀವಿ. ಇಲ್ಲಿ ಜಾತಿ ಇಲ್ಲ, ಎಲ್ಲ ಜಾತಿನೂ ಇಲ್ಲಿ ಇರ್ತಾರೆ. ಅದಕ್ಕೆ ಎಲ್ಲರೂ ಕೂಡಿಕೊಂಡು ನಮ್ಮದು ಅನ್ನುವಂಥ ಭಾವನೆಯಿಂದ ಈ ಕ್ಷೇತ್ರಕ್ಕೆ ಬರುವಂಥವ್ರಾಗ್ತಾರೆ. ಇದು ಸುಮಾರು 18 ವರ್ಷಗಳಿಂದ ನಡೆದು ಬಂದಂಥ ಆನಂದಾಶ್ರಮದ ಜಾತ್ರೆ. ಆನಂದಾಶ್ರಮ ಇವೆಲ್ಲ ಗೊತ್ತಿರೋದು. ಆನಂದ ಅಂದ್ರೆ ಅದೇ ಅನ್ರಿ, ಕವಳ ಕಬ್ಬಿ ನಾನು ಕುಡಿದು ಬಂದೆವು, ನಮಗೆ ಆನಂದ ಆಯಿತು. ಮತ್ತು ಬೆಲ್ಲ ಜಿಲೇಬಿ ತಿಂದೆವು, ಬಹಳ ಆನಂದ ಆಯಿತು. ಬೆಲ್ಲ ಜಿಲೇಬಿ ಮತ್ತೆ ಎಲ್ಲಿ ಸಿಗಂಗಿಲ್ಲ. ಗೋಧಿ ತಿಂದೆವು, ನಮಗೆ ಆನಂದ ಆಯಿತು. ಮತ್ತೊಂದು ಜಾತ್ರೆ ನೀವು ಇಲ್ಲೇನ ಹೋದಾಗ ಮತ್ತೆ ಇಲ್ಲಿನ ಬೆಲ್ಲ ಜಿಲೇಬಿ ತಿನ್ನ ಬರ್ರಿ ಅಂತ ಕರಿತಾರೆ. ತಿನ್ಕೊಂತಂತಾರ. ತಂಗಡಿಗೆ ಬೆಲ್ಲದ ಜಿಲೇಬಿಗಿಂತ ಈ ಜಿಲೇಬಿ ಅಷ್ಟು ಚಲೋ ಅಲ್ಲ ನೋಡಪ್ಪ. ಇಲ್ಲಿ ತಿಂದಾಗ ಅಂದಿರ್ತಾರ, ಬಹಳ ಆನಂದ ಆಯ್ತಪ್ಪ ಅಂತೇಳಿ. ಅಲ್ಲಿ ಹೋದ ನಂತರ ಅಂತಾರ, ಅಲ್ಲಿ ಆನಂದ ಆಯ್ತಪ್ಪ, ಮತ್ತೆ ಆನಂದ ಮಾಡ್ಕೊಂಬರ್ರಿ. ಮತ್ತೆ ಮನ್ಯಾಗ ಹೋಗಿ ಏನಾದ್ರು ಮಾಡ್ಕೊಂಡು ಹೊಂಟ್ರ ಆನಂದ ಆಯ್ತು ಅಂತ ತಿಳ್ಕೊಂಡಂತಾರ. ಆ ಆನಂದ ಎಷ್ಟೊತ್ತನ ಇರ್ತದ? ತಾಸು, 2 ತಾಸು, ಒಂದು 4-5 ತಾಸು, 4-5 ದಿನ ಇರ್ಬೋದಷ್ಟೇ. ಆ ಆನಂದ ನಿಜವಾದಂಥ ಆನಂದ ಅಲ್ಲ. ಆನಂದ ಯಾವುದಂತ ತಿಳ್ಕೊಂಡು ಕೇಳಿದಾಗ ಒಂದು ಹಸಿವಾಗುವಂಥ ಆನಂದ ಅಲ್ಲ. ನಮ್ಮ ಹಸಿವು ತೃಷೆಗಳನ್ನು ತೀರಿಸಿಕೊಂಡು ಮತ್ತೆ ಬೇಕನ್ನುವಂಥ ಆನಂದ ಅಲ್ಲ. ಆನಂದ ಅಂದ್ರೆ ಹೀಗಿರ್ಬೇಕು, ಆಮೇಲೆ ಉಂಡು ನಂತರ ಇನ್ನೊಮ್ಮ ಹಸಿವು ಆಗಲಾರ್ದಂಥ ಆನಂದ ಇರಬೇಕು. ಅದಕ್ಕೆ ಆನಂದ ಅಂತ ತಿಳ್ಕೊಂಡು ಕರೀತಾರ. ಅದನ್ನು ನೆನ್ಪಿಟ್ಟುಕೊಂಡು ಮಲ್ಲಣ್ಣಪ್ಪ ಪಾಪ ತನಗೆ ಆರಾಮಿಲ್ಲ ಅಂದ್ರೂ ಕೂಡ ನೀನು ಹೊಟ್ಟಿ ಬೇನೆ ಆದರೂ ಚಿಂತಿಲ್ಲ, ನೀನು ಹೊಟ್ಟಿ ತುಂಬಲಿ ಅಂತ ತಿಳ್ಕೊಂಡು ಈ ವರ್ಷ ವಿಶ್ವಾರಾಧ್ಯರ ಪುರಾಣ ಹಚ್ಚಿ ಬರೀ ಆನಂದ ಅಲ್ಲ, ನೀವೆಲ್ಲರಿಗೂ ಕೂಡ ಪರಮಾನಂದವನ್ನು ಉಂಟು ಮಾಡುವಂತ ನಾವೇನ ಅಂದ್ರ ಬಂದು ಹೋಗುವಂತಹ ಸುಖಕ್ಕೆ ಆನಂದ ಅಲ್ಲ, ಅದು
ಗಣಭಾಗ ಹೇಳ್ತಾರ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿ. ಅದು ಎಲ್ಲಿ ಸಿಗ್ತದೆ ಸುಖ ಅಂತ ತಿಳ್ಕೊಂಡು ಕೇಳಿದ್ರೆ ಸದ್ಗುರುನಾಥನ ಹತ್ರ ಸಿಗುವಂಥದ್ದಾಗ್ತದೆ. ಅಲ್ರಿ ನಾವೇನು ಹುಟ್ಟಿವಿ ಮತ್ತೆ ಜೀವನ ನಡೆಸ್ತೀವಿ ಹೋಗ್ತೀವಿ, ಒಟ್ಟಾಗಿ ಗುರು ಅನ್ನುವಂಥ ಶಬ್ದ ನಮಗೆ ಬೇಕು. ತಾಯಿ ತಂದೆ ತಂದು ನಿಮ್ಮ ಇಲ್ಲಿ ಬಿಟ್ಟು ಹೋಗ್ತಾರ, ಸದ್ಗುರುನಾಥ ನಿಮ್ಮನ್ನು ಏನ್ ಮಾಡ್ತಾನಂದ್ರೆ ತಾಯಿ ತಂದೆ ಎಲ್ಲಿಂದ ತಂದಿದ್ರು ಮತ್ತೆ ಅಲ್ಲಿಗೆ ಹೋಗಿ ಬಿಟ್ಟಿಸ್ತಾನೆ. ನಿಮ್ಗೆ ಕೆಡಬಾರ್ದು, ಒಯ್ದು ಅಲ್ಲಿಗೆ ಮುಟ್ರಿ ಅಂತೇಳಿ. ಅಂಥ ವಿಚಾರದಲ್ಲಿ ಒಂದು ಗರುಡ ಪುರಾಣದಲ್ಲಿ ಒಂದು ಸಣ್ಣ ಮಾತು ಬರುತ್ತೆ. ಏನಂತ ಕೇಳಿದಾಗ, ದೇಹ ಬಿಟ್ಟು ದಿವಸ ಇವೆಲ್ಲ ಅಂತೀವಿ ಮೋಕ್ಷ ಆಯ್ತು, ಆಯ್ತು ಲಗ್ನ ಆದ್ರ ಕೆಲವು ಪ್ರಪಂಚದಲ್ಲಿ ಮೋಕ್ಷ ಆಯ್ತು ಅಂತಂತೀರಿ ನೀವು. ಎಲ್ಲಾದ್ರೂ ಭಿಕ್ಷೆ ತಗೊಂಡ್ರೆ ಮೋಕ್ಷ ಆಯ್ತು ಅಂತ ಅಂತೀರಿ. ಇವೆಲ್ಲ ಮೋಕ್ಷ ಅಂತ ತಿಳ್ಕೊಂಡು ಎದಕ್ಕಂದ್ರೆ, ಹುಟ್ಟಿ ಬಂದಿರ್ತೀವಿ ನಾವೆಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸಾಯಿ ನಡೆದಿರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಜನನೇ ಜಠರೇ ಶಯನಂ ಈ ಸಂಸಾರೇ ಕಲುದಸ್ತಾರೆ ಪಾಯಿ ಮಾಂ ಭಜೆ ಗೋವಿಂದಂ ಮೂಢಮತಿ. ಅಂದ್ರೆ ಗಿಡ ಹುಟ್ಟಿರಿ, ಧಾನ್ಯ ತಗೊಳ್ಳಾಗಿ ಹುಟ್ಟಿರಿ, ನೀವು ಜೀವ ಜಂತುಗಳಾಗಿ ಹುಟ್ಟಿರಿ. ಎಲ್ಲ ಹುಟ್ಟಿ ಎಲ್ಲ ಹುಟ್ಟಿದಂತ ಎಲ್ಲೋ ಜೀವನದ ಸ್ವಲ್ಪ ಪುಣ್ಯದ ಶೇಷ ಉಳಿದದ್ದಾದ್ರೆ ನೀವು ಮನುಷ್ಯ ಜನ್ಮಕ್ಕೆ ಬಂದಿರಿ. ಈ ಮನುಷ್ಯ ಜನ್ಮಕ್ಕೆ ಬಂದು ಅಂದ್ರೆ ಸಾಯದ ಮಾತಲ್ಲ, ಸಾಯದ ಎಲ್ಲರೂ ಸಾಯ್ತಿರ್ತಾರೆ. ಅದಕ್ಕೆ ಬಸವರಾಜ ಶಾಸ್ತ್ರಿಗಳಿಗೆ ನಾ ಗಾಡಿ ಕುಂತ ಮಾತಾಡ್ಕೊಂತಿರುವಂತ ಸಂದರ್ಭದಲ್ಲಿ ಅವ್ರಂತಾರಪ್ಪ, ಮತ್ತೆ ಇದೇ ಮಾತು ನಾಲ್ಕು ಮುಂದೆ ಹೇಳಿದ್ರೆ ಭಾಳ ಚಲೋ ಆಗ್ತಲ್ಲ. ಸಾವು ದಿನ ಸಾಯ್ತಿರ್ತಾನೆ ಮನುಷ್ಯ, ಹಂಗೆ ಅಂದ್ರೆ ಅಂತ ಅನ್ಬೋದು. ನೀವೆಲ್ಲ ನೀವು ಮಲ್ಕೊಂಡಿರ್ತಾನೆ, ಅದು ಸಹಜ ಸಾವು. ಮಲ್ಕೊಂಡಿರ್ತಾನೆ, ಎಚ್ಚರ ಇರಂಗಿಲ್ಲ. ಎಚ್ಚರಿದ್ದು ಹಂಗೆ ಇರ್ತಾನಂತ ಸ್ವಲ್ಪ ಬಿಟ್ಟು ಹೇಳ್ತಾನ. ಮತ್ತೆ ಇನ್ನೂ ಏನೋ ಆಗಿರ್ತದ, ಆಸ್ಪತ್ರೆ ಇದ್ದಂತ ಸಂದರ್ಭದಲ್ಲಿ ಕೋಮಾಕಂತ ಹೋಗಿರ್ತಾರ. ಒಂದು 15 ದಿನ ತಿಂಗಳಾದ್ರೂ ಕೂಡ ಎಚ್ಚರಲ್ಲ, ತಿಂಗಳಾದ ನಂತರ ಎಚ್ಚರ ಬರ್ತದ. ಯಾಕಪ್ಪ ಎಲ್ಲಿದ್ನಂತ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಸಹಜ ಸಾವ, ಸಂಕಲ್ಪ ಸಾವು. ಅಂದ್ರೆ ಇಷ್ಟು ದಿನ ಆದ್ಮೇಲೆ ಹೋಗ್ಯಾನ ಮತ್ತೆ ಬಂದಾನ ಅಂತ ತಿಳ್ಕೊಂಡು ಅಂತಿರ್ತಾರೆ. ಅದು ಕೂಡ ಸಾವು. ಅಂದ್ರೆ ಅವೆಲ್ಲ ಹುಟ್ಟಿ ಹೇಳುವಂಥದ್ದು, ಎದ್ದು ಮಲಗಿ ಮತ್ತೆ ಹೆಸರಾಗಂತೂ ಯಾವ ಕೂಡ ಮೋಕ್ಷ ಅಲ್ಲ. ಕೊನೆಗೆ ಗುರುನಾಥನ ಸನ್ನಿಧಾನದಲ್ಲಿ ಬಂದು ನಾವು ಎಲ್ಲಿ ಹೋಗಿ ಮುಟ್ಟುತ್ತೀವಿ, ಮತ್ತೆ ವಾಪಸ್ ಬರಲಾರ್ದಂಥ ಜನ್ಮ ಏನಿರ್ತಾರೆ ಅದಕ್ಕೆ ಮೋಕ್ಷ ಅಂತ ಕರೆಯುವಂಥವ್ರು ಆಗ್ತಾರೆ. ಆಯ್ತು ಬಿಡ್ರಿ, ಸತ್ತ ಮೇಲೆ ಶಿವ ಅನ್ನೋ ಮತ್ತೆಲ್ಲಿ ಮೋಕ್ಷ ಅಂತ ನೀವೆಲ್ಲ ಅನ್ಬೋದು. ಎಲ್ಲ ಅಂತಿರ್ತಿ ಸತ್ತ ಬೇಕು ಮೋಕ್ಷ ಅಂತ ತಿಳ್ಕೊಂಡಿರ್ತೀವಿ. ವಿಶ್ವರಾತ್ರಿ ನಾಟಕದಾಗ ಬರ್ತಾರೆ ಗಲ್ಲಾಳಪ್ಪ ಗೌಡ್ರು, ವಿಶ್ವರಾತ್ರಿಗೆ ಹಂಗ ಹೊತ್ನಾಗ ವಿಶ್ವರಾತ್ರಿ ಅಂತ ಲೇಗಾಲ ಗುರುವಿನ ಶಾಪಕ್ಕೆ ಗುರು ಆಗ್ಬಾಡ್ಲಿ ಅಂತಂದಾಗ ಎಲ್ಲಿದೆ ಶಾಪ ರೀ, ಸತ್ತ ಮೇಲೆ ಶಿವಾಯ ನಮ ಅಂತಂತ ನಾವು ಗಲ್ಲಾಳಪ್ಪ ಗೌಡ. ಅವಾಗ ವಿಶ್ವರಾತ್ರಿ ಅಂತಾರ, ಲೇ ಗೋಲ್ಯ ಸತ್ತ ಮೇಲೆ ಸಿಗಂತದ್ದಲ್ಲಲೇ, ಇದ್ದಾಗೆ ಮೋಕ್ಷ ಕೊಡ್ಕೋಬೇಕಲೇ, ಅದು ತಪ್ಪೋಗೋಕತ್ತೀನೇನು ಅಂತ ಹೇಳಿದ್ರು. ಅಂದ್ರೆ ಸತ್ತ ನಂತರ ಪ್ರಾರಂಭ ಆಗ್ತಂತ ನಮ್ಗೆಲ್ಲ ನಾವೆಲ್ಲ ತಿಳ್ಕೊಂಡಿವಿ, ಇದ್ದಾಗ ದಾಟಿ ಹೋಗ್ಬಿಟ್ರಾಯ್ತು ಅಂತ ತಿಳ್ಕೊಂಡು. ಅದು ಗರುಡ ಪುರಾಣದಲ್ಲಿ ಹೇಳ್ತಿರ್ತಾರ, ಅದು ಸತ್ತ ದಿವಸ ದೇಹ ಬಿಟ್ಟ ನಂತರ ಆತ್ಮ ಸುತ್ತ ನಿಂತು ಹೊಳ್ತಿರ್ತಂತ. ನನಗೆ ಯಾರೂ ಕೂನ ಹಿಡಿಯಲಾಗ್ಯಾರಲ್ಲ, ನನ್ನನ್ನು ಯಾರೂ ಒಪ್ಕೊಳ್ಳಲಾಗ್ಯಾರಲ್ಲ. ಒಬ್ಬರು ಕಾಲು ಹಿಡ್ಕೊಂತಾರ, ಒಬ್ಬರು ಮುದ್ದು ಕೊಡ್ತಾರ, ಒಬ್ಬರು ಹುಣಿ ಹಿಡ್ಕೊಂತಾರ, ಒಬ್ರು ಕಿವಿ ಮುಟ್ತಾರ, ಒಬ್ಬರು ಹೊಟ್ಟಿ ಮುಟ್ತಾರ, ಒಬ್ರು ಎಷ್ಟು ದುಃಖಕರವಾಗಿ ಬೀಳಾಡ್ತಿರ್ತಾರಲ್ಲ. ನನ್ನನ್ನು ಒಬ್ರು ಕೂನ ಹಿಡಿಯಲಾಗ್ಯಾರಲ್ಲ. ನಾನು ಎಷ್ಟು ತಪ್ಪು ಮಾಡಿದೆ, ದೇಹವನ್ನು ಹೊಂದ್ಕೊಂಡು ದೇಹ ಸಂಗಾಟ ಗೆಳತನ ಮಾಡಿ ಎಷ್ಟು ತಪ್ಪು ಮಾಡಿನ ಅಂತ ತಿಳ್ಕೊಂಡು ಆತ್ಮ ಸುತ್ತ ತಿರುಗ್ತಿರ್ತಂತ. ಅದಕ್ಕಾಗಿ ದಹನ ಪದ್ಧತಿ ಪ್ರಕಾರ ದೇಹ ಸುಟ್ಟ ನಂತರ ತಲೆ ಒಡೆದು ಹೋಗತನ ಸಂಬಂಧಿಕರು ಯಾರೋ ದೂರ ಹೋಗಂಗಿಲ್ಲ. ಅದು ಪದ್ಧತಿ ಇದ್ದಂಥದ್ದಾದ. ಅದರವೆಲ್ಲ ವಿಚಾರಗಳನ್ನು ಮಾಡಿದಾಗ ಮನುಷ್ಯ ಸತ್ತ ನಂತರ ಇರ್ತಾನೆ. ಅದಕ್ಕಾಗಿ ಒಬ್ಬ ಜ್ಞಾನಿ ನಸಿಕಿನ ಜಾವ ಹೊಳಿಗೆ ಹೊಂಟಿದ್ದಂತ, ಸಂಧ್ಯಾ ವಂದನೆ ಮಾಡ್ಲಕ್ಕೆ ಹೊಂಟಿದ್ದ. ಈಗ ನೋಡಿದ ಒಂದು ತಲೆ ಡೋಗಿ ಬಿದ್ದಿತ್ತು. ಬಹಳ ಶಾಣೆ ಇದ್ದ. ಡೋಗಿ ಯಾಕೆ ಬಿದ್ದದಂತ ತಿಳ್ಕೊಂಡು ಹಿಂಗೆ ಡೋಗಿ ತೆಗೆದ, ತಲೆ ಡೋಗಿ. ಆ ಡೋಗಿ ಮೇಗ ಒಳಗೆ ಏನ್ ಬರ್ದಿತ್ತು ಅಂದ್ರೆ ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ ಅಂತ ಬರ್ದಿತ್ತು. ಅವಂದ ಇದು ಎಲ್ಲ ಹೋಗ್ಯದ, ತಲೆ ಡೋಗಿ ಉಳ್ದದ. ಆದ್ರೆ ಇದಕ್ಕೆ ಏನು ಬರದಾರ, ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ.
ಅಂದ್ರೆ ನೀ ಮ್ಯಾಗ ನೀ ಜನ್ಮದ ಕಷ್ಟ ಹೋಗ್ತಿದಿ ಅಂತ ತಲೆ ಡೋಗ್ಯಾಗ ಬರೋದ್ರ ಸಂಸ್ಕೃತ ಶಬ್ದ ಒಂದ. ಇದು ಎಲ್ಲ ಹೋಗ್ಯದ, ಸುಮ್ಮನೆ ನೀರಿನ ಸೆಳೆತಕ್ಕೆ ಬಂದು ದಂಡ್ಯಾಗ ಬಿದ್ದದ. ನೋಡಮ್ ಎಲ್ಲ ಆದ್ರೂ ಕೂಡ ಈ ಸಂಸ್ಕೃತ ಶಬ್ದ ಒಳಗಾದಂತಂದ್ರೆ ಶಬ್ದದ ನೋವೇ ಇದಕ್ಕೆ ಏನಾದ್ರೂ ಹಾಕದೇನು ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಮುಚ್ಕೊಂಡು ಯಾರಿಗೆ ಗೊತ್ತಾಗಲಾರ್ದಂಗೆ ತನ್ನ ಹೆಂಡತಿಗೆ ಗೊತ್ತಾಗಲಾರ್ದಂಗೆ ಮನ್ಯಾಗ ಒಯ್ದು ಒಂದು ಟ್ರಂಕಿನಾಗ ಇಟ್ಟು ಕೀಲಿ ಹಾಕಿದ ದಿನಾಲು ಹೆಂಡತಿ ಹೊರಗೆ ಕಳಿಸ್ಬೇಕು, ಟ್ರಂಕ್ ತೆರಿಬೇಕು, ಡೋಗಿ ನೋಡ್ಬೇಕು, ಮತ್ತೆ ಹೊರಗೆ ಹೋಗ್ಬೇಕು. ಹೇಳ್ತಿದ್ಲು ಇವ ನಾನು ಬಿಟ್ಟು ಏನೋ ಮುಚ್ಚಿ ಮಾರಿ ಅನ್ನೋದ ಏನೂ ಇಲ್ಲ, ಸಂಪತ್ತು ನನ್ನ ತೋರಿಸಿಡ್ತಾನೆ, ಇಷ್ಟು ರೊಕ್ಕ ಆದ, ಇಷ್ಟು ಇಂತಿಂತವ್ರು ಕಟ್ಟಿನಿ, ಇಂತಿಂತವ್ರು ಬರಬೇಕು, ಹಾಂಗಿ ಅಂತೆಲ್ಲ ಹೇಳ್ತಿರ್ತಾನ. ಈ ಟ್ರಂಕಿನ್ಯಾಗ ಏನೋ ಕೀಲಿ ತೆರೆ ಹೊತ್ನ್ಯಾಗ ನನಗೆ ಯಾಕೆ ಹೊರಗೆ ಕಳಿಸ್ತಾನ ನೋಡ್ಬೇಕಂತ ತಿಳ್ಕೊಂಡು ಅವ ಹೊರಗೆ ಹೋದಾಗ ಒಂದಿನ ಪೈಕೀಲಿ ಅಂದ್ರೆ ಕೀಲಿಗೆ ಮತ್ತೊಂದು ಕೈ, ಇದಕ್ಕೆ ಪೈಕೀಲಿ ಅಂತಾರೆ. ಆ ಕೀಲಿ ಹಚ್ಚಿ ತರ ನೋಡಿಲ್ಲ ಅಂತ ನೋಡಿ ತಲೆ ಡೋಗಿತ್ತು. ಮತ್ತೆ ಗಂಡ ಬರೋದ್ರಾಗ ಮುಚ್ಚಿ ಹ್ಯಾಂಗಿದ್ದಂಗೆ ಮಾಡಿ ಸುಮ್ಮ ಹೊರಗೆ ಹೋಗಿ ಕುಂತು ಇದಕ್ಕೆ ಸಂಶಯ ಬಂತು, ಯಾರ್ದು ಡೋಗಿ ನೋಡ್ತಾನೆ ಇವ. ಆಕೆ ಚಿಂತೆ ಮಾಡ್ಕೊಂತ ಹಿಂಗೆ ಹೊರಗೆ ಹೋಗಿ ಕುಂತಿದ್ದು. ನೆರೆಮನೆ ಮುದುಕಿ ಬಂತು, ಯಾಕೆ ತಂಗಿ 2 ದಿನ ಆಯ್ತು ನೀವು ಹೊರಗೆ ಬರಲಾಗಿದ್ದಲ್ಲ, ಮುಖ ಯಾಕೆ ಹಿಂಗ್ಯಾಕೆ ಮಾಡಿದಿ? ಏನಿಲ್ಲ, ನನ್ನ ಗಂಡ ದಿನಾಲು ನನ್ನ ಮುಚ್ಚಿ ಏನು ಮಾಡ್ತಿದ್ದಿಲ್ಲ, ಆದ್ರೆ ಒಂದು 2 ದಿನ ಆಯ್ತು ಮನುಷ್ಯ ಬದಲಾಗ್ಯಾನ, ಸ್ವಲ್ಪ ಒಳಗೆ ಹೋಗ್ತಾನ, ಹೋಗಿ ಡಿಬ್ಬಿ ತರಿತಾನ, ಟ್ರಂಕಿನಾಗ ಒಂದು ತಲೆ ಡೋಗಿ ಇರ್ತದ, ಡೋಗಿ ನೋಡ್ತಾನ, ಏನ್ ಮಾಡ್ತಾನ, ಒಳಗೆ ಮುಚ್ಚಿಟ್ಟಾನ. ಡೋಗಿ ಯಾರ್ದದ ನನಗೆ ತಿಳಿಯಲಾಗ್ಯದ. ಅದಕ್ಕಂತೂ ಐ ತಂಗಿ ನಿಮ್ಗೆ ಗೊತ್ತಿಲ್ಲ ಏನೋ ಅಂತ ಮುದುಕಿ ಏನು ಇಲ್ಲ, ನೀವು ಬರೋದಕ್ಕಿಂತ ಮೊದಲ ನೀವು ಒಬ್ಬಕ್ಕೆ ಸಾವತ್ತಿದ್ದು ಅಂದ್ರೆ ಮೊದಲೇ ಹೇಳ್ತಿ ಅವ ಮಾಡ್ಕೊಂಡಿದ್ದ. ಆಕೆ ಏನೋ ಹಿಂಗಾಗಿ ಸತ್ತಳಾಕಿ. ಸತ್ತ ನಂತರ ಆಕಿನ ಮ್ಯಾಗ ಭಾಳ ಜೀವಿದ್ದವ. ಎಲ್ಲಿ ಇದನ್ನು ಆಕಿ ನೆನಪನ್ಯಾಗ ಸಾಯ್ತದಂತ ಮಾಡಿದೆವು. ಊರನವ್ರು ಎಲ್ಲರೂ ಕೂಡಿ ಮತ್ತೆ ನಿನಗೆ ತಂದು ಲಗ್ನ ಮಾಡಿ ಮನೆ ತುಂಬಿಸ್ಕೊಂಡೆವು. ಈಗ ಚಲೋ ಹಾನಂತ ನಾವು ಮಾಡಿದ್ದೆವು. ಆಕಿ ನೆನಪಿನ ಹೋದಂಗೆ ಕಾಣಿಲ್ಲ, ಆಕಿನ ಡೋಗಿನೇ ತಂದು ಒಳಗೆ ಇಟ್ಟಿರ್ಬೇಕು ಅಂತ ಫಿಟ್ಟಿಂಗ್ ಇಟ್ಬಿಟ್ಟು ಆಕೆ ಅಂದಳು, ಆಯ್ತು ತಗೋ ಅಂತಂದಳು. ಅವನ ಗಂಡ ದಿನ ಮರ್ದಿವಸ ಹೋದ ನಂತರ ಕೀಲಿ ಹಾಕೊಂಡು ಹೋಗೋದಕ್ಕೆ ಈಕೆ ತೆಗೆದು ಆ ಡೋಗಿ ಹೊರಗಿಟ್ಟು ಒಂದು ರಣಿಕೆ ತಗೊಂಡು ಬೇಸಿ ಬೈಲಿ ಕುಂತು ಜಜ್ಜಕತ್ತು. ಆಕೆ ಜಜ್ಬೇಕು, ಮತ್ತೆ ಗಂಡ ಬರೋದ್ರ ಒಳಗಿಡ್ಬೇಕು. ನೋಡಿದ ಇವನೇನು ಗೊತ್ತಾಗ್ತಿತ್ತು, ಆಕೆಗೂ ಗೊತ್ತಾಗ್ತಿತ್ತು. ಜಜ್ಜಬೇಕು, ಒಳಗಿಡಬೇಕು, ಇವ ತೆಗಿಬೇಕು, ನೋಡಿ ಒಳಗಿಡಬೇಕು. 1 ತಿಂಗಳಾದ ನಂತರ ಹೊರಗೆ ತೆಗೆದು ಅವ್ನು ಹೇಳಿದ ಹೆಂಡತಿಗೆ ಅಂದ, ಇದು ನೀನು ಸಾವ್ತಿದಲ್ಲ, ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ ಅಂತೇನಾದಲ್ಲ. ಇದಕ್ಕೆ ಹಿಂದಿನ ಜನ್ಮದ ಏನಾದ್ರೂ ಕರ್ಮ ಇತ್ತು, ಆ ಕರ್ಮ ಕಳ್ಕೋಬೇಕಾದ್ರೆ ನೀನು ಒಣಕಿ ಏಟು ಬೇಕಾಗಿತ್ತು. ಒಣಕಿ ಏಟಿನ ಸಿಗಂತ ಬಂದು ಒಳಗೆ ತೊಂತದ್ದು, ಏಟಿಂದ ಮುಟ್ಟಿತ್ತು, ಏನು ಒಯ್ದು ಹೋಗಿದ್ದೀನಿ ಅಂತ ಗಂಡ ತಗೊಂಡು ಹೊಂಟನಂತ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ಇದು ಜನ್ಮದಿಂದ ಬಂದಂತ ಈ ಕರ್ಮ ಶರೀರ ಅದಲ್ಲ, ಈ ಕರ್ಮ ಶರೀರವನ್ನು ಸದ್ಗುರುನಾಥ ಏನ್ ಮಾಡ್ತಾನಂತ ಕೇಳಿದಾಗ, ಗುರುನಾಥ ನನ್ನನ್ನು ಕಾಪಾಡು, ಜನ್ಮದಿಂದ ಮುಕ್ತ ಮಾಡು ಅಂತ ತಿಳ್ಕೊಂಡು ಯಾರು ಸದ್ಗುರಿಗೆ ಶರಣಾಗತರಾಗ್ತಾರ ಅವನಿಗೆ ತನ್ನ ಅಭಯಹಸ್ತವನ್ನು ನೀಡಿ ಎತ್ತಿ ಮುಕ್ತಿ ಕ್ಷೇತ್ರಕ್ಕೆ ಒಯ್ಯತಕ್ಕಂಥ ಯಾರಂದ್ರೆ ಸದ್ಗುರು ಸಮರ್ಥ ವಿಶ್ವರಾಧ್ಯರಂತವರು ಜನ್ಮದ ಕಷ್ಟ ನಿವಾರಣೆಯನ್ನು ಮಾಡಿ ಜೀವನದಲ್ಲಿ ಬರತಕ್ಕಂಥ ಕಷ್ಟ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡತಕ್ಕಂಥವ್ರು ಯಾರಂತ ಕೇಳಿದ್ರೆ ನಿಜಾನಂದ ಸ್ವರೂಪ ವಿಶ್ವರಾಧ್ಯರು. ಅಂತ ವಿಶ್ವರಾಧ್ಯರೊಂದಿಗೆ ಒಡನಾಟದಲ್ಲಿದ್ದಂಥ ನಮಗ ಯಾವ ಆನಂದ ಸಿಗ್ತು ಅಂತ ಕೇಳಿದ್ರೆ, ಒಂದಿನ ಉಂಡು ಬಿಟ್ಟು ಮರೆತು ಹೋಗತಕ್ಕಂಥ ಆನಂದ ಅಲ್ಲ, ಜೀವನ ಪರ್ಯಂತರವಾಗಿ 11 ದಿನಗಳು ಮಾಡುವಂಥ ಈ ಒಂದು ಶ್ರವಣ ಸೇವೆಯಲ್ಲಿ ನಾವು ವಿಶ್ವರಾಧ್ಯರ ಚರಿತ್ರಾಮೃತವನ್ನು ಕೇಳಿದೆವು ಅಂತ ಕೇಳಿದ್ರೆ, ಒಂದಿನ ಉಂಟದ್ದಲ್ಲ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲ ಜ್ಞಾನಮೂರ್ತಿ ಅಂದ್ರೆ ಇಲ್ಲಿ ಮಾಡಿದಂಥ 11 ದಿನಗಳ ವಿಶ್ವರಾಧ್ಯರ ಶ್ರವಣದ ಕಥಾಮೃತದ ಆನಂದ ನಾವು 1 ವರ್ಷ ತುಂಬರೂ ಕೂಡ ಇರುವಂಥದ್ದಾಗ್ತದೆ. ಬಂದು ಹೋಗೋ ಸುಖಕ್ಕೆ ಅದು ಸುಖ ಅಲ್ಲ, ಬಂದು ಹೋಗದೇ ಇರತಕ್ಕಂಥ ಸುಖ ಅದು ಪರಮ ಸುಖ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರ. ಅಂತಹ ಪರಮ ಸುಖದ ದಾರಿಯಲ್ಲಿದ್ದಂಥ ವಿಶ್ವರಾಧ್ಯರು ಐಹಿಕ ಇಚ್ಛೆಗಳಿಂದ ದೂರ ಆಗಿದ್ರು.
ಹೆಣ್ಣು ಹಣ್ಣು ಮಣ್ಣು ಎಲ್ಲೋದಕ್ಕಿಂತ ಏನ್ ತಿಳ್ಕೊಂಡ್ರೆ ತೃಣಕ್ಕೆ ಸಮಾನ ಅಂತ ತಿಳ್ಕೊಂಡಿದ್ರು. ಅನಿಮಾದಿ ಅಷ್ಟಸಿದ್ಧಿಗಳನ್ನ ವಶ ಮಾಡಿಕೊಂಡಂತ 700 ವರ್ಷ ಜೀವಂತಿದ್ದಂತ ಅಡವಿ ಸಿದ್ದೇಶ್ವರರು ಸಂಚಾರ ಮಾಡ್ಕೊಂತ ಅವ್ರ ಶಿಷ್ಯರು ಕೇಳಿದ್ರಂತೆ, ಮತ್ತ ನೀವು 700 ವರ್ಷ ಆಯ್ತು, ನೀವು ಅನಿಮಾದಿ ಅಷ್ಟಸಿದ್ಧಿಗಳು ಒಬ್ಬ ಯೋಗಿ ಸಮರ್ಥ ಸಿಗುವವರೆಗೂ ನಾನು ಹಂಗೆ ಇರ್ತೀನಿ ಅಂತ ಹೇಳಿ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ, ನಾನು ಇಂಥ ಒಂದು ಸಗರ್ ನಾಡಿನ ಕಡೆ ಹೊಂಟೀನಿ ಅಂತ ತಿಳ್ಕೊಂಡು ಎಲ್ಲೇ ಇದ್ದಂಥ ಅಡವಿ ತಾತನವರು ಬಂದರು. ಅಡವಿ ತಾತನವರು ಬಂದು ವಿಶ್ವಾರಾಧ್ಯರಿಗೆ ತಮ್ಮಲ್ಲಿದ್ದಂಥ ಅನಿಮಾದಿ ಅಷ್ಟಸಿದ್ಧಿಗಳನ್ನು ದಾರಿ ಎರೆದು ಕೊಡ್ಬೇಕಂತ ಬಂದರು. ವಿಶ್ವಾರಾಧ್ಯರ ಐಹಿಕ ಪ್ರಪಂಚದಲ್ಲಿದ್ದರು. ಅವರು ದುಡಿತಿದ್ದ, ಉಣಿಸ್ತಿದ್ದ, ದಾಸೋಹ ಮಾಡ್ತಿದ್ದ, ಆದ್ರೂ ಕೂಡ ನಿರ್ಲಿಪ್ತ ಭಾವದಿಂದಿದ್ದ. ಅವಾಗ ಒಂದು ದಿವಸ ಅಡವಿ ತಾತನವ್ರು ಇವರು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಒಂದು ಮಣ್ಣಿನ ಹತ್ರ ಒಂದು ಹಣ್ಣು ಹೋಗಿದ್ರು, ಬಂಗಾರ ತುಂಡನ್ನು ಹೋಗಿದ್ರು. ಅವ್ರ ಎದುರು ಅಡವಿ ತಾತನವ್ರನ್ನು ಹೋದ್ರು, ವಿಶ್ವಾರಾಧ್ಯರನ್ನು ಹೋದ್ರು. ಅವಾಗ ಅಡವಿ ತಾತನವ್ರು ವಿಶ್ವಾರಾಧ್ಯ ಹೇಳಿದ್ರಂತಲ್ಲೋ, ಬಂಗಾರದ ತುಂಡದ ನೀ ಹಾಗೆ ದಾಟುವುದಲ್ಲ. ವಿಶ್ವಾರಾಧ್ಯರು ಒಂದು ಮಾತಂದ್ರಂತ, ನೀನು ಜ್ಞಾನಿ, ಅನಿಮಾದಿ ಅಷ್ಟಸಿದ್ಧಿಗಳನ್ನು ಅಹಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ, ಪ್ರಾಪ್ತಿ, ಪ್ರಾಕ್ಷಣ್ಯ, ವಶತ್ವ, ಈಶತ್ವ ಇವೆಲ್ಲ ಸಿದ್ಧಿಗಳನ್ನು ನೀವು ಗಳಿಸ್ಕೊಂಡಿದ್ದೆ ಅಂತ ಹೇಳ್ತೀರಿ. ಗಳಿಸ್ಕೊಂಡಂತ ನೀನು ಇದು ಬಂಗಾರ ಇದು ಮಣ್ಣು ಅಂತ ತಿಳ್ಕೊಂಡು ಭೇದ ಮಾಡುವಂತ ಕಲೆ ನಿನ್ನಲ್ಲಿರ್ಬೇಕು. ನಾವೆಲ್ಲ ದಾಟಿ ಬಂದು ನಿಂತೀನಿ, ನನಗೆ ಮಣ್ಣು ಒಂದೇ ಬಂಗಾರನೂ ಒಂದೇ ಅಂತ ನಂಗೆ ಹಕ್ಕೊಂತ ಎದ್ದು ಬಂದಂತ ವಿಶ್ವಾರಾಧ್ಯ. ಅವಾಗ ಅಡವಿ ತಾತನವ್ರು ಅಂದ್ರಂತ, ಸಮರ್ಥ ಗುರುವಿಗಾಗಿ ಹುಡುಕಾಡ್ಕೊಂತ ಬರೋಂಥವ್ರು ಜಗತ್ತಿನಲ್ಲಿ ಕೇಳೀನಿ, ಆದ್ರೆ ನಾನು ಗಳಿಸಿದಂಥ ಈ ಕಲಿಯುಗದಲ್ಲಿ ನನ್ನ ಸಿದ್ಧಿಯನ್ನ ಮುಂದೆ ಸಾಧಿಸಿಕೊಂಡು ಮುಂದೆ ನಡೆಸಿಕೊಂಡು ಹೋಗತಕ್ಕಂಥ ಒಬ್ಬ ಯೋಗಿ ಸಮರ್ಥ ಸಿಕ್ಕನಂತ ತಿಳ್ಕೊಂಡು ಅವೆಲ್ಲ ಸಿದ್ಧಿಗಳನ್ನು ಅವ್ರಿಗೆ ದಾರಿ ಎರೆದು ಹೋಗುವಂತ ಸಂದರ್ಭದಲ್ಲಿ ಅವ್ರ ಶಿಷ್ಯರು ಕೇಳಿದ್ರಂತೆಪ್ಪ, ನೀವು ಎಲ್ಲಿ ಹೋಗಿದ್ದಿ, ಯಾಕಡೆ ಹೊಂಟಿ ಅಂತ ಕೇಳಿದ್ರೆ, 700 ವರ್ಷ ನಾ ಬದುಕಿದೆ, ಇನ್ನು 6 ದಿನದಾಗ ನಾ ದೇಹ ಬಿಡ್ತೀನಿ ಅಂತ ಹೇಳಿದ್ರಂತ ಅಡವಿ ತಾತನವ್ರು. ಅಲ್ಲಪ್ಪ 700 ವರ್ಷ ನೀ ತಿರುಗಾಡಿದಿ, 700 ವರ್ಷ ತನ ಇವತ್ತೇ ಸಾಯ್ತೀನಿ ನಾಳೆಗೆ ಸಾಯ್ತೀನಿ ಅಂತ ಹೇಳಿದೀನಿ, ಆದ್ರೆ ಈಗ 6 ದಿನದಾಗ ಯಾಕೆ ಹೋಗ್ತೀನಿ ಅಂತ ಕೇಳಿದ್ರೆ, ಏನೂ ಇಲ್ಲ, ನನ್ನಲ್ಲಿದ್ದಂಥ ಸರ್ವಶಕ್ತಿಯನ್ನ ಒಬ್ಬ ಸದ್ಗುರುನಾಥನ ರೂಪದಲ್ಲಿದ್ದಂಥ ನನ್ನ ಶಿಷ್ಯನಿಗೆ ಮುಮುಕ್ಷವಾಗಿ ಬಂದಂಥ ಅವನಿಗೆ ಮೋಕ್ಷಾಪೇಕ್ಷೆಯಾಗಿ ನಾನೇ ಕೊಟ್ಟಿದ್ದೇನೆ. ನನ್ನ ಕೆಲಸ ಮುಗಿತು, ಈ ಶರೀರ ಎಷ್ಟು ದಿನ ಇಟ್ಕೊಂಡು ಕುಂದ್ರದು, ನಾ ಊರಿಗೆ ಹೋಗಿ ಮುಟ್ತೀನಿ, ದೇಹ ಬಿಡ್ತೀನಿ ಅಂತ ಹೇಳಿಬಿಟ್ಟು ಯಾರು ಅಡವಿ ತಾತ. ಅಂಥ ಒಂದು ವಿಚಾರದಲ್ಲಿ ಆ ಪರಮ ಪಾವನ ಮೂರ್ತಿಯಾದಂಥ ವಿಶ್ವಾರಾಧ್ಯರ ಒಂದು ಸನ್ನಿಧಾನದಲ್ಲಿ ಅವರ ನಾಮ ಸ್ಮರಣೆಯಲ್ಲಿ ನಡೀತಕ್ಕಂಥ ಈ ಒಂದು ಆನಂದ ಆಶ್ರಮ ಅನೇಕ ರಚನಾತ್ಮಕವಾದಂತಹ ಕಾರ್ಯಕ್ರಮವನ್ನು ಒಳಗೊಂಡು ಮೊನ್ನೆ ತಾನೇ ಸುಮಾರು ಒಂದು 4 ದೇವಿ ಗುಡಿನೂ ಕೂಡ ತಯಾರಾಯ್ತು. ಮತ್ತು ದೇವಿ ಗುಡಿ ಆದ ನಂತರ ನಾವು ಹಿಂಗೆ ಕುಂತ ಒಂದ್ ದಿವಸ ಸಾಧು ಮತ್ತ ಲಲಿತ ನೋಡ್ತಾರೆ ಬಂದಂದ್ರು, ಅಲ್ಲಪ್ಪ ಮತ್ತೆ ದೇವಿ ಗುಡಿ ಆಯ್ತು, ಮುತ್ತಿನ ಗುಡಿ ಯಾವಾಗ ಆಯ್ತು ಅಂತ ಕೇಳಿದ್ರು. ನೋಡ, ಮುತ್ತಿನ ಗುಡಿ ತಯಾರಾಗಿ ದೇವಿ ಗುಡಿ ಆಗ್ಬೇಕಾಯ್ತು. ತಂಗಡಿಗೆ ಸ್ವಲ್ಪ ಊಟ ಇದ್ದಂಗ ಅದ, ತಾಯಿನೇ ತಯಾರಾಗಿ ಮಗನಿಗಾಗಿ ತೊಟ್ಲು ಕಟ್ತಾಳೆ ಅನ್ನತಕ್ಕಂಥ ಭಾವನೆ ಆ ಜಾಗದಲ್ಲಿ ಇರಬಹುದು. ನೋಡೋಣ, ನಮ್ಮ ಚೆನ್ನಪ್ಪಗೌಡನು ಒಂದನ ಎಲ್ಲ ಭಕ್ತರನ್ನು ಕೂಡ ತಯಾರಾಗಿ ಕುಂತಾರಪ್ಪ ಅಂತ ತಿಳ್ಕೊಂಡು ಸಾಧುಗೌರು ಎಲ್ಲಿ ಮಾತಾಡಿದಂಥದ್ದಾಯ್ತು. ಅದಕ್ಕೂ ಕಾಲಾವಕಾಶ ಬರೋತಕ್ಕಂಥದ್ದಾಗ್ತದೆ. ಕಾಲಾಯ ತಸ್ಮೈ ನಮ ಅಂತ ನಾವೆಲ್ಲರೂ ಕೂಡ ಎದಕ್ಕೆ ನಮಸ್ಕಾರ ಅನ್ಬೇಕಂದ್ರೆ ಕಾಲಕ್ಕೆ ನಮಸ್ಕಾರ ಅನ್ಬೇಕು. ಈ ಕಾಲಾತೀತನಾದಂತಹ ವಿಶ್ವಾರಾಧ್ಯ ಸಂಪೂರ್ಣ ಸ್ವರೂಪಳಾದಂತಹ ಬಗಳಾಂಬಿಕ ಮೂರ್ತಿ ನೀವು ಇಲ್ಲಿ ಕುಂತೀರಿ ಅಂತಂದ ಬಳಿಕ ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೀವಿ. ಯಾವುದೇ ತರದ ಎಡರು ತೊಡರುಗಳು ಬರದಂತೆ ಈ ಭಾಗಕ್ಕೆ ಮಳೆ ಬೆಳೆ ಉತ್ತಮ ಆರೋಗ್ಯ ಸಂಪನ್ಮೂಲತೆ ಎಲ್ಲವನ್ನೂ ಕೂಡ ಕೊಟ್ಟಾಗ ನಿಮ್ಮ ಗುಡಿ ನೀವು ಮಾಡಿಸುವರಿ ಅಂತ ತಿಳ್ಕೊಂಡು ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಬಂದದ್ದಾದ್ರೆ ಅದನ್ನು ಗುಡಿ ಆಗ್ತದೆ ಅನ್ನುವಂಥ ವಿಚಾರ ತಿಳಿಸುತ್ತಾ, ಪಾಪ ಇದ್ದಿದ್ದಂದ್ರೂ ಕೂಡ ಪುರಾಣ ಹಚ್ಚಿದ ಮತ್ತು ವರ್ಷದ ಕಾರ್ಯಕ್ರಮ ಏನು ತಪ್ಪಬಾರ್ದಪ್ಪ ಅಂತ ತಿಳ್ಕೊಂಡು ತನಗೆ ಸೀದಾ ನೀಡ್ಲಕ್ಕೆ ಬರೋದು ಆಗಿದ್ದವ್ರನ್ನು ಕೂಡ ನೀಡ್ಲಕ್ಕೆ ಬರೋರು ಬಂದಿದ್ದು ಪುರಾಣ ಕೇಳಿ ಹೋಗಲಿ ಅಂತ ತಿಳ್ಕೊಂಡು ಪಾಪ ಸಾಧು ಹೊಟ್ಟೆ ಕೈಲಿ ಹೊಟ್ಟೆ ಹಿಡ್ಕೊಂಡು ಹ್ಯಾಂಗ ಬಗ್ಗಕೊಂತ ಓಡಾಡ್ಕೊಂತ ಮಾಡ್ಕೊಂತ ಹೊಂಟಂತ ಹಾಗ್ಯಾನ. ನೀವೆಲ್ಲರೂ ಕೈ ಕೂಡಿಸ್ರಿ. ಅವರು ಇವರು ನಂಬುದು ನಿಂಬುದು ಮತ್ತೊಬ್ಬರು ಮಗದು ಅಂತ ಅನ್ನೋದು ಬೇಡ. ಮಠ ಮಂದಿರಗಳು ಯಾರ್ದಂತ ತಿಳ್ಕೊಂಡು ಕೇಳಿದ್ರೆ ಯಾರು ಬಂದು ಭಕ್ತಿಯಿಂದ ಈ ಜಾಗದಾಗ ಓಡಾಡ್ತೀರಿ ಬಂದವ್ರ ಮಠ ನಮ್ಮ ಮಠಗಳು ಅಂದ್ರೆ. ಯಾಕಂದ್ರೆ ವಿಶ್ವರಾಜ್ಯ ಮಠ
ಈ ಸಂಪ್ರದಾಯ ಅನ್ನತಕ್ಕಂಥದ್ದು ಏನದ, ಇದಕ್ಕೆ ಸಂಪನ್ಮೂಲ ಏನಂತ ಕೇಳಿದ್ರೆ ಭಕ್ತರೇ ಇದಕ್ಕೆ ಸಂಪನ್ಮೂಲ, ಭಕ್ತರೇ ಇದಕ್ಕೆ ಭಾಗ್ಯ, ಭಕ್ತರೇ ಇದಕ್ಕೆ ಆಸ್ತಿ. ಭಕ್ತರು ಮನಸ್ಸು ಮಾಡಿದ್ರಂತಂದ್ರೆ ಅದನ್ನು ಕೂಡ ಆಗತಕ್ಕಂಥದ್ದಾಗ್ತದ. ಅಂತ ಒಂದು ಸಹಕಾರ ಮನೋಭಾವನೆಯಿಂದ ಎಲ್ಲರೂ ಕೂಡ್ಕೊಂಡು ಮುತ್ತೆಗೆ ಇಷ್ಟೇ ಬೇಡ್ಕೊಳ್ಳೋಣ, ಮುತ್ತೆ ನಿಮ್ಮ ಅಮ್ಮನ ಗುಡಿ ಆಯ್ತಪ್ಪ, ಈಗ ನಿನ್ನ ಗುಡಿನೂ ನಾವು ಮಾಡ್ತೀವಿ, ನಮ್ಮ ಊರಿಗೆ ಮಳೆ ಕೊಡು, ಬೆಳೆ ಕೊಡು, ಆರೋಗ್ಯ ಕೊಡು ಮತ್ತು ಸಂಪದ್ಭರಿತವಾದಂಥ ಈ ವರ್ಷದ ಫಸಲು ಕೊಡು, ನಾವೆಲ್ಲರೂ ಕೂಡ ನಿಂತು ಮಾಡ್ಲಾಕ ತಯಾರಿದ್ದೀವಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಎಲ್ಲರ ಮುಖಾಂತರ ವಿಶ್ವಾರಾಧ್ಯರಿಗೆ ಸಮರ್ಪಣೆ ಮಾಡೋಣ. ವಿಶ್ವಾರಾಧ್ಯರ ನಮ್ಮ ಪ್ರಾರ್ಥನೆ ಎತ್ಕೊಂಡು ತನ್ನ ಕಾರ್ಯ ತಾನು ನಡೆಸ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ಏಳು ದಿನ ಬರಬೇಕಾಗಿತ್ತು. ನಾನು ಕೆಲವು ಕಾರ್ಯಕ್ರಮಗಳಿದ್ದು ಮತ್ತು ಇವತ್ತು ರವಿವಾರ ಇರ್ತಪ್ಪ, ಬಹಳ ದಿವಸ ಆಗ್ತದೆ. ಮತ್ತು ಅಭ್ಯರ್ಥನಗುರು ಕ್ಷೇತ್ರದಲ್ಲಿ ನಿನ್ನೆ ಇದು ಬೆಳಗಿನ ಜಾವ ಒಂದು ಗೃಹ ಪ್ರವೇಶ ಇತ್ತು, ತುಲಾಭಾರ ಕಾರ್ಯಕ್ರಮ ಇತ್ತು. ಎಲ್ಲಿ ಶಾಸ್ತ್ರಿಗಳನ್ನೇ ಅಲ್ಲಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮುಗಿಸಿ ವಾಪಸ್ ಕಳಿಸಿದಂಥದ್ದಾಯಿತು. ಮತ್ತು ನಿನ್ನೆ ನಾವು ಬರಲಿಲ್ಲ ಅಂತಂದ್ರೂ ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಮಠದ ಸ್ವಾಮಿಗಳು ಬಂದು ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋದರು. ಒಟ್ಟಾರೆ ಎಲ್ಲರೂ ಕೂಡಿಕೊಂಡು ವಿಶ್ವರಾಧ್ಯ ಮುತ್ಯ ನಮಗೆ ಮಳೆ ಕೊಡು, ಬೆಳೆ ಕೊಡು, ನಮ್ಮಿಂದ ಆದಂತಹ ಸೇವಾ ನೀವು ತಗೊಂಡು ನಿನ್ನ ಗುಡಿ ನೀವು ಮಾಡ್ಕೋಪ ಅಂತ ತಿಳ್ಕೊಂಡು ಎಲ್ಲರೂ ಬೇಡ್ಕೊಳ್ಳೋಣ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರೂ ಭಕ್ತಿ ಭಾವ ಶ್ರದ್ಧೆಯಿಂದ ಬೇಡದಂಥ ನಿಮ್ಮೆಲ್ಲರಿಗೂ ವಿಶ್ವರಾಧ್ಯರು ಬಗಳಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಳ ಕೋರು. ಪರಮ ಪೂಜ್ಯ ಅಪ್ಪಾಜಿಯವರ ಪರಮ ಪವಿತ್ರವಾದ ಪಾದಗಳಿಗೆ ಭಕ್ತಿಯ ನಮನಗಳು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ನಿಮಗೆಲ್ಲ ದಿನಾಲು ಹೇಳ್ಕೊಂತ ಬಂದೇನೆ.